ಮನೆ ವಿಚಾರ ಅಂತ ಬಂದಾಗ ಮುಖ್ಯವಾಗಿ ಬರೋದೇ ಬಾಗಿಲು ಮತ್ತು ಕಿಟಕಿಗಳು. ಅದಕ್ಕೆ ಯಾವ ಮರ ಬಳಸಬೇಕು ಅಥವಾ ಒಳ್ಳೆಯದೇನು ಕೆಟ್ಟದೇನು, ಮರಗಳಿಗೆ ಬೇರೆ ಏನೇನು ಆಲ್ಟರ್ನೇಟ್ಸ್ ಇದೆ, ಇದು 99% ಜನಗಳಿಗೆ ಗೊತ್ತಿರೋದೇ ಇಲ್ಲ. ಆದರೆ ಪ್ರಶ್ನೆಗಳು ಮಾತ್ರ ತುಂಬ ಇರುತ್ತೆ. ಯಾವ ಮರ ಯಾವುದು ಬೆಸ್ಟ್ ಇದೆ, ಅದರಲ್ಲಿ ಯಾವುದು ಸ್ಟ್ರಾಂಗು ಮತ್ತು ಯಾವುದು ವೀಕು, ಮರ ಬಿಟ್ಟು ಬೇರೆ ಏನೇನು ಆಪ್ಷನ್ಸ್ ಇದೆ, ಬಜೆಟ್ ಹೇಗಿರಬೇಕು, ಅದರದ್ದು ಮೇಂಟೆನೆನ್ಸ್ ಹೇಗಿರಬೇಕು, ಮತ್ತು ಡೋರು ವಿಂಡೋ ಮೆಟೀರಿಯಲ್ಸ್ ಯಾಕೆ ಇಂಪಾರ್ಟೆಂಟು, ಅವುಗಳ ಮೆರಿಟ್ಸು ಮತ್ತು ಡಿಮೆರಿಟ್ಸ್ ಏನು, ಪರ್ಫೆಕ್ಟ್ ವಾಸ್ತು ಪ್ಲೇಸ್ಮೆಂಟ್ ಹೇಗಿರಬೇಕು, ಆಮೇಲೆ ಲೇಟೆಸ್ಟ್ ಟ್ರೆಂಡಿಂಗ್ ಟಿಪ್ಸ್ಗಳು ಏನೇನು, ಹೀಗೆ ಹಲವಾರು ಪ್ರಶ್ನೆಗಳಿರ್ತವೆ. ಎಲ್ಲ ಗೋಡೆ ಸ್ಟ್ರಾಂಗ್ ಆಗಿರ್ಬೋದು, ಆದರೆ ಬಾಗಿಲು ಕಿಟಕಿ ವೀಕ್ ಆಗಿದ್ದರೆ ಮತ್ತೆ ನೀವು ರಿಪೇರಿ ಮಾಡೋಕ್ಕಾಗಲ್ಲ. ಅದೊಂಥರ ನಮಗೆ ಹೆಡ್ಡೇಕಾಗಿ ಕಾಡುತ್ತೆ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ನಿಮ್ಮ ಮನೆಯ ಕಿಟಕಿ ಮತ್ತು ಬಾಗಿಲುಗಳಿಗೆ ವುಡ್ ಬೇಕು ಅಂತ ಅನ್ನೋರು ವುಡ್ ಅಂತ, ಇಲ್ಲ ನನಗೆ ಬೇರೆ ಮೆಟೀರಿಯಲ್ ಆದರೂ ಸರಿ ಅಂತಂದವರು ಯಾವ ಮೆಟೀರಿಯಲ್ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ನಾವು ಮನೆ ಕ್ವಾಲಿಟಿ ನೋಡಿ ಏನು ಹೇಳೋದಕ್ಕಾಗಲ್ಲ, ಆದರೆ ಡೋರು ಮತ್ತು ವಿಂಡೋ ನೋಡಿದ್ರೆ ನಾವು ಹೇಳ್ಬೋದು ಆ ಮನೆಯ ಕ್ವಾಲಿಟಿ ಏನಿದೆ, ಗಂತೆ ಏನಿದೆ ಅಂತ. ಆ ಕಾರಣಕ್ಕೋಸ್ಕರ ಸರಿಯಾದ ಮರದ ಆಯ್ಕೆ ನಮ್ಮ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಮಾರ್ಕೆಟ್ನಲ್ಲಿ ಯಾವ್ಯಾವ ಮರಗಳಿದೆ, ಅದರ ಗುಣಗಳೇನೇನು ಒಂದೊಂದಾಗಿ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಟೀಕ್ವುಡ್ ಮರ ಅಂತ ಹೇಳ್ತೀವಿ. ಇದನ್ನು ಕಿಂಗ್ ಆಫ್ ವುಡ್ ಅಂತ ಹೇಳ್ತಾರೆ. ಇದು ಮನೆ ಕಿಟಕಿ ಬಾಗಿಲುಗಳಿಗೆ ಬೆಸ್ಟ್ ಚಾಯ್ಸ್. ಇದರ ಅನುಕೂಲಗಳೇನೇನು? ಇದು ಅತ್ಯಂತ ಸ್ಟ್ರಾಂಗ್ ಮರ ಮತ್ತು ಪ್ರೀಮಿಯಂ ಲುಕ್ ಕೊಡುತ್ತೆ. ಟರ್ಮೈಟ್ ಪ್ರೂಫ್ ನ್ಯಾಚುರಲ್ ಇರುತ್ತೆ. ಇದು ಎಲ್ಲ ಕ್ಲೈಮೇಟ್ನಲ್ಲೂ ಸ್ಟೆಬಿಲಿಟಿ ಆಗಿರುತ್ತೆ. ಈ ವುಡ್ಗೆ ಪಾಲಿಷ್ ಮಾಡಿದ್ರೆ ಲುಕ್ ರಾಯಲ್ ಆಗಿರುತ್ತೆ. ಇದು ಮಿನಿಮಮ್ 40-50 ವರ್ಷ ಮರದ ಲೈಫ್ ಇರುತ್ತೆ. ಇದರ ಅನಾನುಕೂಲಗಳೇನೇನು? ಇದರ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಮನೆ ಪೂರ್ತಿ ಇದನ್ನು ಬಳಸೋದಕ್ಕೆ ಕಷ್ಟ ಆಗುತ್ತೆ. ಮಾರ್ಕೆಟ್ನಲ್ಲಿ ಇದರ ಡೂಪ್ಲಿಕೇಟ್ ಮೆಟೀರಿಯಲ್ಸ್ ತುಂಬ ಇದೆ. ಇದರಲ್ಲೂ ಕೂಡ ಸೀಸನಿಂಗ್ ತಪ್ಪಿದ್ರೆ ಕ್ರ್ಯಾಕ್ಸ್ ಆಗೋ ಚಾನ್ಸಸ್ ಇದೆ. ಬಡ್ಜೆಟ್ ವಿಚಾರ ಅಂತ ಬಂದರೆ ಇದು ತುಂಬ ಹೈ. ಇದನ್ನು ಎಲ್ಲೆಲ್ಲಿ ಬಳಸ್ಬೋದು ಅಂತಂದರೆ ಮೈನ್ ಡೋರು, ಎಕ್ಸ್ಟರ್ನಲ್ ವಿಂಡೋಸ್ಗಳು, ಇಂಟರ್ನಲ್ ಡೋರ್ಸ್ಗಳು, ಅದರ ಫ್ರೇಮ್ಸು ಮತ್ತು ಶಟರ್ಸ್ಗಳಿಗೆಲ್ಲ ಬಳಸ್ಬೋದು. ನಮ್ಮ ಮುಂದಿನ ಮರ ಯಾವುದು ಅಂತಂದರೆ ಒಂದೇ ಮರ ಅಥವಾ ಬತ್ತಿ ವುಡ್ ಅಂತ ಹೇಳ್ತೀವಿ. ಇದರ ಅನುಕೂಲಗಳೇನೇನು? ಈ ಮರ ತುಂಬ ಸ್ಟ್ರಾಂಗ್ ಇದೆ ಮತ್ತು ಕಲರ್ ಕೂಡ ಯೂನಿಫಾರ್ಮ್ ಆಗಿದೆ. ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಟೀಕ್ಗಿಂತ ಸ್ವಲ್ಪ ಕಡಿಮೆ ಕಾಸ್ಟು, ಬಟ್ ಸ್ಟ್ರಾಂಗ್ ಇದೆ. ಇದರ ಅನಾನುಕೂಲಗಳೇನೇನು ಅಂದರೆ ಇದು ವಾಟರ್ ರೆಸಿಸ್ಟೆನ್ಸ್ ತುಂಬ ಕಡಿಮೆ. ಇದು ಎಕ್ಸ್ಟೀರಿಯರ್ನಲ್ಲಿ ಕಲರ್ ಫೇಡ್ ಆಗೋ ಚಾನ್ಸಸ್ ಇರೋದ್ರಿಂದ ಲೈಫ್ ಕಡಿಮೆ ಆಗಿರುತ್ತೆ. ಇದಕ್ಕೆ ಸರಿಯಾಗಿ ಪೇಂಟ್ ಅಥವಾ ಪಾಲಿಷ್ ಮಾಡಿಲ್ಲ ಅಂತಂದರೆ ಮಳೆ ಸಮಯದಲ್ಲಿ ಕಲರ್ ಬಿಡುತ್ತೆ. ಇನ್ನು ನಾವು ಬಡ್ಜೆಟ್ ವಿಚಾರ ಅಂತ ಬಂದರೆ ಇದು ಕಾಸ್ಟ್ ವೈಸು ಮೀಡಿಯಮ್ ಇದೆ. ಎಲ್ಲೆಲ್ಲಿ ಬಳಸ್ಬೋದು ಅಂತಂದರೆ ರೇರ್ ಯೂಸ್ ಫಾರ್ ಮೇನ್ ಡೋರ್ಸ್ ಮತ್ತು ಬೆಸ್ಟ್ ಯೂಸ್ ಫಾರ್ ಇಂಟರ್ನಲ್ ಡೋರ್ಸ್ ಅಂತ ಹೇಳ್ತೀವಿ. ಮಾಡರೇಟ್ ಬಡ್ಜೆಟ್ ಹೌಸ್ಗಳಿಗೆ ಇದು ತುಂಬ ಉಪಯೋಗಿ. ನಮ್ಮ ಮುಂದಿನ ಮರ ಅಂತ ಬಂದರೆ ಸಾಲ್ವುಡ್ ಅಂತ ಹೇಳ್ತೀವಿ. ಇದರಲ್ಲಿ ಹಲವಾರು ವಿಧಗಳಿದೆ. ರೆಡ್ ಸಾಲ್, ವೈಟ್ ಸಾಲ್, ಗಮ್ ಸಾಲ್ ಅಂತ. ಇವುಗಳಿಗೆ ಜಾಸ್ತಿ ಬಳಕೆ ಅಂತಂದರೆ ರೆಡ್ ಸಾಲ್. ಇದರ ಅನುಕೂಲಗಳೇನೇನು ಅಂದರೆ ಇದು ಎಕ್ಸ್ಟ್ರೀಮ್ಲಿ ಹಾರ್ಡ್ ಆ್ಯಂಡ್ ಹೆವಿ ವುಡ್ ಅಂತ ಹೇಳ್ತೀವಿ. ಟರ್ಮೈಟ್ ರೆಸಿಸ್ಟೆನ್ಸ್ ಕೂಡ ಇದೆ. ಇದು ಲೇಬರ್ ಫ್ರೆಂಡ್ಲಿ ಆಗಿರುತ್ತೆ. ನಮ್ಮ ಡೋರ್ ಮತ್ತು ವಿಂಡೋ ಫ್ರೇಮ್ಗಳಿಗೆ ಇದು ಬೆಸ್ಟ್ ಆಯ್ಕೆ ಆಗಿದೆ. ಇದರ ಅನಾನುಕೂಲಗಳೇನು ಅಂದರೆ ಇದರದ್ದು ವೆಯ್ಟ್ ಕಡಿಮೆ ಇದೆ. ಫಿನಿಶಿಂಗ್ ಲಕ್ಸುರಿ ಲುಕ್ ಕೊಡೋದಿಲ್ಲ. ಇದು ಕಟಿಂಗ್ ಮತ್ತು ಶೇವಿಂಗ್ ಟೈಮಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಅದು ಸೂಟಬಲ್ ಓನ್ಲಿ ಫಾರ್ ಪೇಂಟ್ಸ್ ಮಾತ್ರ. ಕ್ರ್ಯಾಕ್ ಸ್ವಲ್ಪ ಜಾಸ್ತಿ ಕಾಡುತ್ತೆ ನಮಗೆ. ಬಡ್ಜೆಟ್ ವಿಚಾರ ಅಂತ ಬಂದಾಗ ಅದು ನಾರ್ಮಲ್ ಆಗಿದೆ. ನಮ್ಮ ಮುಂದಿನ ಮರ ಜಾಕ್ವುಡ್ ಅಂತ ಹೇಳ್ತೀವಿ. ಇದರ ಅನುಕೂಲಗಳೇನೇನು ಅಂತಂದರೆ ಇದು ಲೈಟ್ ವೆಯ್ಟು, ಈಸಿ ಟು ವರ್ಕು, ಟ್ರೆಡಿಷನಲ್ ಲುಕ್ ಕೊಡುತ್ತೆ, ಚೀಪರ್ ದೆನ್ ಟೀಕ್. ಬಟ್ ಇದರ ಅನಾನುಕೂಲಗಳೇನು? ಇದರಲ್ಲಿ ವಾಟರ್ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇದೆ. ಟರ್ಮೈಟ್ ಬೇಗ ಅಟ್ಯಾಕ್ ಆಗುತ್ತೆ. ಎಕ್ಸ್ಟೀರಿಯರ್ ಯೂಸ್ಗೆ ನಾವು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಬಡ್ಜೆಟ್ ವಿಚಾರ ಅಂತ ಬಂದಾಗ ಲೋ ಮೀಡಿಯಮ್ ಕಾಸ್ಟ್ ಇರುತ್ತೆ. ಇದರ ಬೆಸ್ಟ್ ಯೂಸ್ ಅಂತಂದರೆ ಇಂಟೀರಿಯರ್ಸ್ ಡೋರ್ ಓನ್ಲಿ. ನಮ್ಮ ಮುಂದಿನ ಮರ ನೀಮ್ವುಡ್, ಬೇವಿನ ಮರ ಅಂತ ಹೇಳ್ತೀವಿ. ಇದರ ಅನುಕೂಲಗಳೇನೇನು? ನ್ಯಾಚುರಲಿ ಆ್ಯಂಟಿ ಟರ್ಮೈಟ್ ಇರುತ್ತೆ, ಸ್ಟ್ರಾಂಗ್ ಎನಫ್ ಆಗಿರುತ್ತೆ, ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಇದು ಫ್ರೇಮ್ಸ್ಗೆ ಮಾತ್ರನೇ ಒಳ್ಳೆಯದು. ಇದರ ಅನಾನುಕೂಲಗಳೇನೇನು? ಫಿನಿಶಿಂಗ್ ಕ್ಲಾಸಿಯಾಗಿ ಬರೋದಿಲ್ಲ, ಕ್ರ್ಯಾಕ್ಸ್ ತುಂಬ ಜಾಸ್ತಿ ಇರುತ್ತೆ. ಇದು ಸೂಟಬಲ್ ಫಾರ್ ಪೇಂಟ್ಸ್ ಓನ್ಲಿ. ಬಡ್ಜೆಟ್ ವಿಚಾರ ಅಂತ ಬಂದಾಗ ತುಂಬ ಕಡಿಮೆ ಇದೆ, ತೊಂದರೆ ಏನಿಲ್ಲ. ಮತ್ತು ಇದರ ಬೆಸ್ಟ್ ಯೂಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇದು ಫ್ರೇಮ್ ವರ್ಕ್ಗೆ ಮತ್ತು ಇಂಟರ್ನಲ್ ಯೂಸಸ್ ಮಾತ್ರನೇ ಬಳಕೆ ಆಗುತ್ತೆ. ನೆಕ್ಸ್ಟು
ಇಂಜಿನಿಯರ್ಸ್ ಡೋರ್ಸ್ ಅಥವಾ ಫ್ಲಶ್ ಡೋರ್ಸ್ ಅಂತ ಹೇಳ್ತೀವಿ. ಇದು ಮಾಡ್ರನ್ ಚಾಯ್ಸ್ ಆಗಿರುತ್ತೆ. ಇವುಗಳನ್ನು ಹೆಚ್ಚು ಇನ್ಸೈಡ್ ಡೋರ್ಗಳಿಗೆ ಬಳಸ್ತಾರೆ. ಫ್ರೇಮ್ಗಳಿಗೆ ವುಡ್ ಬಳಸ್ತೀವಿ, ಶಟ್ಟರ್ಗಳಿಗೆ ಈ ಮೆಟೀರಿಯಲ್ನ ಜಾಸ್ತಿ ಬಳಸೋದು. ಎಕ್ಸಾಂಪಲ್ ಫ್ಲಶ್ ಡೋರ್ಸು, ಲೀನಿಯರ್ ಡೋರ್ಸು, ಲ್ಯಾಮಿನೇಟ್ ಡೋರ್ಸ್ ಎಟ್ಸೆಟ್ರಾ. ಇದರ ಅನುಕೂಲಗಳೇನೇನು? ಲೈಟ್ ವೆಯ್ಟು, ಕಾಸ್ಟ್ ಎಫೆಕ್ಟಿವ್ ಆಗಿದೆ, ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ, ಡಿಸೈನ್ಸ್ ಆಪ್ಷನ್ನು ಅನ್ಲಿಮಿಟೆಡ್ ಆಗಿದೆ, ಬೆಂಡ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ. ಇದರ ಅನಾನುಕೂಲಗಳೇನು? ವಾಟರ್ ಸೆನ್ಸಿಟಿವ್ ಇರುತ್ತೆ, ಮೇನ್ ಡೋರ್ಗೆ ಇದು ಸೂಟಬಲ್ ಅಲ್ಲವೇ ಇಲ್ಲ. ನಾವು ಡೋರ್ಸ್ ಮತ್ತು ವಿಂಡೋಗಳಿಗೆ ವುಡ್ ಬಿಟ್ಟು ಬೇರೆ ಏನೇನು ಮೆಟೀರಿಯಲ್ ಇದೆ ಅಂತ ನೋಡೋಣ ಬನ್ನಿ. ಇವತ್ತು ಮಾರ್ಕೆಟ್ನಲ್ಲಿ ಮರಕ್ಕೆ ಬದಲಿಯಾಗಿ ತುಂಬ ಆಪ್ಷನ್ಸ್ ಇದೆ. ಮೊದಲನೇ ಸಾಲಲ್ಲಿರೋದು UPVC ವಿಂಡೋ. ಇದು ಈಗ ಸೂಪರ್ ಟ್ರೆಂಡಿ ಆಗಿದೆ. ಇದರ ಅನುಕೂಲಗಳೇನೇನು ಅಂತಂದರೆ ಇದು ವಾಟರ್ ಪ್ರೂಫ್ ಆಗಿದೆ, ಸೌಂಡ್ ಪ್ರೂಫ್ ಆಗಿದೆ, ಇದಕ್ಕೆ ಪೇಂಟ್ ಅವಶ್ಯಕತೆ ಇಲ್ಲ, ಟರ್ಮೆಂಟ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲವೇ ಇಲ್ಲ. ಜೊತೆಗೆ ಇದು ಸ್ಲೈಡಿಂಗ್ ಮತ್ತು ವೆಂಟಿಲೇಷನ್ ಆಪ್ಷನ್ಸ್ ತುಂಬ ಜಾಸ್ತಿ ಇದೆ. ಇದರ ಅನಾನುಕೂಲಗಳೇನು ಅಂದರೆ ಇದು ಓನ್ಲಿ ಫಾರ್ ವಿಂಡೋಸ್, ಡೋರ್ಗಳಿಗೆ ಲಿಮಿಟೆಡ್ ಆಪ್ಷನ್ಸ್, ಕಲರ್ ಆಪ್ಷನ್ಸ್ ಕೂಡ ತುಂಬ ಲಿಮಿಟೆಡ್ ಆಗಿದೆ. ಇದು ಸ್ಟ್ರಾಂಗ್ ಕ್ಲೀನಿಂಗ್ ಮಾಡಲೇಬೇಕಾಗುತ್ತೆ. ಬಜೆಟ್ ವಿಚಾರ ಅಂತ ಬಂದಾಗ ಮೀಡಿಯಮ್ ಇದೆ. ಇದು ಅರ್ಬನ್ ಹೌಸಸ್ಗಳಲ್ಲಿ ತುಂಬ ಫೇವ್ರೇಟ್ ಐಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದೇ ಅಲ್ಯೂಮಿನಿಯಂ ವಿಂಡೋಸ್. ಇದು ಮಾಡರ್ನ್ ಮತ್ತು ಸ್ಟೈಲಿಶ್ ಆಗಿರುತ್ತೆ. ಇದರ ಅನುಕೂಲಗಳೇನೇನು? ಇದು ಲೈಟ್ ವೆಯ್ಟು, ರಸ್ಟ್ ಪ್ರೂಫು, ಸ್ಲಿಮ್ ಮಾಡರ್ನ್ ಲುಕ್ ಇರುತ್ತೆ, ಸ್ಲೈಡಿಂಗ್ ವೆರಿ ಸ್ಮೂತ್, ಜೊತೆಗೆ ಇದು ಸೌಂಡ್ ಪ್ರೂಫ್ ಕೂಡ ಆಗಿರುತ್ತೆ ಮತ್ತು ಎನರ್ಜಿ ಎಫಿಷಿಯೆಂಟ್ ವಿತ್ ಡಬಲ್ ಗ್ಲೇಸಿಂಗ್ ಆಗಿರುತ್ತೆ. ಇದರ ಅನಾನುಕೂಲಗಳೇನು? ಇದು ಚೀಪ್ ಅಲ್ಯೂಮಿನಿಯಂಗಳು ಕೆಲವೊಮ್ಮೆ ಬೆಂಡ್ ಆಗ್ತವೆ, ಕ್ವಾಲಿಟಿ ಪ್ರೊಫೈಲ್ ಬೇಕೇ ಬೇಕಾಗುತ್ತೆ. ಬಡ್ಜೆಟ್ ವಿಚಾರ ಅಂತ ಬಂದಾಗ ಇದು ತುಂಬ ಕಡಿಮೆ ಇರುತ್ತೆ ಮತ್ತು ಹೈ ಕೂಡ ಇರುತ್ತೆ. ಡಿಪೆಂಡ್ಸ್ ಆನ್ ಕ್ವಾಲಿಟಿ. ಈ ಅಪಾರ್ಟ್ಮೆಂಟ್ ಮತ್ತು ಮಾಡರ್ನ್ ಹೌಸ್ಗಳಲ್ಲಿ ಇದರ ಬಳಕೆ ಜಾಸ್ತಿ ಇದೆ. ಮುಂದೆ ಬರುವಂಥದ್ದು WPC ಅಂತ ಹೇಳ್ತೀವಿ, ವುಡ್ ಪ್ಲಾಸ್ಟಿಕ್ ಕಂಪೋಸಿಟ್ ಅಂತ ಹೇಳ್ತಾರೆ. ಇದು ಬಾತ್ರೂಮ್ ಡೋರ್ಗಳಿಗೆ ಬೆಸ್ಟ್ ಅಂತ ಹೇಳ್ತೀವಿ. ಇದರ ಅನುಕೂಲಗಳೇನೇನು ಅಂತಂದರೆ ಇದು ವಾಟರ್ ಪ್ರೂಫ್ ಆಗಿರುತ್ತೆ, ಟರ್ಮೆಟ್ ಪ್ರೂಫ್ ಆಗಿರುತ್ತೆ, ಮೇಂಟೆನೆನ್ಸ್ ಜಾಸ್ತಿ ತೊಗೊಳೋದಿಲ್ಲ, ಬಾತ್ರೂಮ್ ಡೋರ್ಗಳಿಗೆ ಇದು ತುಂಬ ಬೆಸ್ಟ್ ಆಗಿರುತ್ತೆ. ಈ WPCಯ ಅನಾನುಕೂಲಗಳೇನು? ಇದು ನ್ಯಾಚುರಲ್ ವುಡ್ ಲುಕ್ ನಿಮಗೆ ನೀಡೋದಿಲ್ಲ, ಮೈನ್ ಡೋರ್ಗೆ ರೆಕಮೆಂಡ್ ಅಲ್ಲವೇ ಇಲ್ಲ. ಇದು ವುಡ್ ಥರ ಸರ್ಫೇಸ್ ಫಿನಿಶಿಂಗ್ ಇರೋದಿಲ್ಲ. ನೆಕ್ಸ್ಟ್ ಬರೋದೇ ಫ್ಲಶ್ ಡೋರ್ಸ್, ಮೆರಿನ್ ಪ್ಲೇವುಡ್ ಡೋರ್ಸ್, ವೀನಿಯರ್ ಆ್ಯಂಡ್ ಲ್ಯಾಮಿನೇಟೆಡ್ ಡೋರ್ಸ್ ಅಂತ ಹೇಳ್ತೀವಿ. ಇದರ ಅನುಕೂಲಗಳೇನೇನು ಅಂತಂದರೆ ಇದರ ಕಾಸ್ಟು ಕಡಿಮೆ ಇದೆ, ಸ್ಟೈಲಿಶ್ ಆಗಿದೆ, ಮಾಡರ್ನ್ ಲುಕ್ ಕೂಡ ಕೊಡುತ್ತೆ. ಇದು ಇಂಟರ್ನಲ್ ರೂಮ್ ಡೋರ್ಗಳಿಗೆ ಸೂಕ್ತ ಅಂತ ಹೇಳ್ತೀನಿ. ಇವು ಲೈಟ್ ವೆಯ್ಟ್ ಆಗಿರುತ್ತೆ, ವಾಟರ್ ರೆಸಿಸ್ಟೆಂಟ್ ಆ್ಯಂಡ್ ಮೋರ್ ಫಿನಿಶಿಂಗ್ ಆಪ್ಷನ್ ಮಾರ್ಕೆಟ್ನಲ್ಲಿ ಸಿಗುತ್ತೆ ನಿಮಗೆ. ಇದರ ಅನಾನುಕೂಲಗಳೇನೇನು ಅಂತಂದರೆ ಇದು ವಾಟರ್ ಸ್ವೆಲ್ಲಿಂಗ್ ಉಂಟು ಮಾಡುತ್ತೆ, ಲೈಫ್ ತುಂಬ ಕಡಿಮೆ. ಬಜೆಟ್ ವಿಚಾರ ಅಂತ ಬಂದಾಗ ಇದು ಮನೆಗಳಿಗೆ ಸೂಕ್ತ. ನಂತರ ಬರುವಂಥದ್ದು ಸ್ಟೀಲ್ ಡೋರ್ಸ್, ಸ್ಪೆಷಲಿ ಫಾರ್ ಸೇಫ್ಟಿ. ಇದರ ಅನುಕೂಲಗಳೇನೇನು ಅಂತಂದರೆ ಇವು ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ನೀಡುತ್ತೆ, ಟರ್ಮೆಟ್ ಪ್ರೂಫ್ ಆಗಿರುತ್ತೆ, ಲೋ ಕಾಸ್ಟ್ ಆಗಿದೆ. ಇದರ ಅನಾನುಕೂಲಗಳೇನು? ಪೇಂಟ್ ಕೋಟಿಂಗ್ ಪೂರ್ ಇದ್ದಾಗ ರಸ್ಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸೈನ್ ಸರಿ ಇಲ್ಲ ಅಂತಂದರೆ ಇಂಡಸ್ಟ್ರಿಯಲ್ ಲುಕ್ ಸಾಧ್ಯತೆ ಹೆಚ್ಚು. ರೆಸಿಡೆನ್ಷಿಯಲ್ ಲುಕ್ಕು ಅದು ಪ್ರೀಮಿಯಮ್ ಆಗಿರಲ್ಲ. ಆಮೇಲೆ ನಾವು ಸ್ಟ್ರಾಂಗ್ ಆ್ಯಂಡ್ ಸಾಲಿಡ್ ವುಡ್ ಥರ ಇದು ಕಾಣೋದಿಲ್ಲ. ಇದು ನಮಗೆ ಮೇನ್ ಡೋರ್ಗೆ ನಾಟ್ ಸೂಟಬಲ್ ಅಂತ ಹೇಳ್ತೀನಿ. ನಂತರ ಬರುವಂಥದ್ದೇ ಗ್ಲಾಸ್ ಡೋರ್ಸ್. ಇದರ ಅನುಕೂಲಗಳೇನೇನು ಅಂತಂದರೆ ಇದು ಕಾಂಟೆಂಪ್ರರಿ ಲುಕ್ ನೀಡುತ್ತೆ, ಸೌಂಡ್ ಪ್ರೂಫ್ ಆಗಿರುತ್ತೆ, ಇದಕ್ಕೆ ಪೇಂಟಿಂಗ್ ಅವಶ್ಯಕತೆ ಬರೋದಿಲ್ಲ, ಟರ್ಮೈಟ್ ಅಂತೂ ಇಲ್ಲವೇ ಇಲ್ಲ. ಜೊತೆಗೆ ಇದು ಸ್ಲೈಡಿಂಗ್ ಮತ್ತು ಓಪನ್ ಆಪ್ಷನ್ ಎರಡೂ ಇದೆ. ಇದರಲ್ಲಿ ಕೆಲವು ಅನಾನುಕೂಲಗಳಿದೆ. ಏನು ಅಂತಂದರೆ ಕಾಸ್ಟು ತುಂಬ ಜಾಸ್ತಿ. ಮಧ್ಯಮ ವರ್ಗದವರು ಇದನ್ನು ಬಾತ್ರೂಮು ಅಥವಾ ಬೆಡ್ರೂಮ್ ಹತ್ರ ಬಳಸೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಆಮೇಲೆ ಇದಕ್ಕೆ ಸ್ಟ್ರಾಂಗ್ ಕ್ಲೀನಿಂಗ್ ಬೇಕೇ ಬೇಕು. ಇದು ಅರ್ಬನ್ ಹೌಸಸ್ಗಳಲ್ಲಿ ತುಂಬ ಫೇವ್ರೇಟ್ ಆಗಿದೆ. ಇಷ್ಟೆಲ್ಲ ನೋಡಿದ್ರಲ್ಲ, ಮರದ ವಿಚಾರದಲ್ಲಿ ನಿಮ್ಮ ಆಯ್ಕೆ ಯಾವುದಿರಬೇಕು? ಮೇನ್ ಡೋರ್ ಅಂತ ಬಂದಾಗ ಟೀಕ್ ವುಡ್ ಆಲ್ವೇಸ್ ಬೆಸ್ಟ್. ಬಡ್ಜೆಟ್ ಸ್ವಲ್ಪ ಕಡಿಮೆ ಇದ್ದರೆ ಹೊನ್ನೆ ಮರ ಬಳಸಿ, ಬಡ್ಜೆಟ್ ಇನ್ನೂ ತುಂಬ ಕಡಿಮೆ ಇದ್ದರೆ ರೆಡ್ ಸಾಲ್ ಮರ ಬಳಸಿ. ನಾವು ಇದು WPC ಡೋರ್ಸ್ ಅಂತ ಹೇಳ್ತೀವಲ್ಲ, ಅದು ಸೆಕೆಂಡ್ರಿ ಡೋರ್ ಆಗಿ ಬಳಕೆ ಮಾಡ್ಬೋದು. ವಿಂಡೋಗಳಿಗೆ ಮಾಡರ್ನ್ ಲುಕ್ ಬೇಕು ಅಂತ ಅನಿಸಿದ್ರೆ ಅಲ್ಯೂಮಿನಿಯಮ್ಮು, ಸೌಂಡ್ ಪ್ರೂಫ್ ಬೇಕು ಅಂತಂದರೆ UPVC ಬಳಸ್ಬೋದು. ಟ್ರೆಡಿಷನಲ್ ಲುಕ್ ಬೇಕು ಅಂತ ಅನಿಸಿದರೆ ಟೀಕು, ಒಂದೆ, ರೆಡ್ ಸಾಲನ್ನ ಆಯ್ಕೆ ಮಾಡ್ಬೋದು. ನಾವು ಬಾತ್ರೂಮ್ ಡೋರ್ಗಳಿಗೆ 100% WPC ತುಂಬ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಟರ್ನಲ್ ಡೋರ್ಸ್ ಅಂತ ಬಂದಾಗ ಒಂದೇ ಮರ ಬಳಸ್ಬೋದು, ಸಾಲು ಮರ ಬಳಸ್ಬೋದು, ಜಾಕ್ವುಡ್ ಆಗ್ಬೋದು, ನೀಮ್ ಮರ ತುಂಬ ಉತ್ತಮವಾಗಿರುತ್ತೆ. ಜೊತೆಗೆ ಫ್ಲಶ್ ಡೋರ್ ಆಲ್ಸೋ ವೆರಿ ಗುಡ್. ಸ್ನೇಹಿತರೆ, ಕೆಲವೊಂದು ಸಲಹೆಗಳು ನಿಮಗೋಸ್ಕರ. ಮಾರ್ಕೆಟ್ನಲ್ಲಿ ಡೂಪ್ಲಿಕೇಟ್ ಟೀಕು ತುಂಬ ಇದೆ, ಅದು ಯಾವುದು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ತಜ್ಞರ ಸಲಹೆ ಮುಖಾಂತರನೇ ಮರವನ್ನು ಖರೀದಿ ಮಾಡಿ. ಜೊತೆಗೆ ಫಾರೆಸ್ಟ್ ಪಾಸು, ಜೆನ್ಯೂನ್ ರೆಸಿಪ್ಟ್ಗಳನ್ನ ನಿಮ್ಮ ಬಳಿ ಇರಲಿ. ವುಡ್ ಪರ್ಚೇಸ್ ಮಾಡಬೇಕಾದ್ರೆ ಮಾಯಿಶ್ಚರ್ ಕಂಟೆಂಟ್ ಮಿನಿಮಮ್ 12 to 15% ಇದ್ದರೆ ತುಂಬ ಉತ್ತಮ. ಸಾಧ್ಯವಾದಷ್ಟು ಸೀಸನ್ ಆಗಿರುವಂಥ ಮರಗಳನ್ನೇ ಆರಿಸಿ. ಆತುರಾತುರವಾಗಿ ಮರವನ್ನು ಆರಿಸ್ಬಿಟ್ಟು ಕಂಗೆಡೋಕೆ ಹೋಗಬೇಡಿ. 4 ಕಡೆ ವಿಚಾರಿಸ್ಬಿಟ್ಟು ಮರವನ್ನು ಆರಿಸ್ಕೊಳ್ಳಿ.
ವೆಟ್ ವುಡ್ ಆಡಿಸಿದ್ರೆ ಫ್ಯೂಚರ್ನಲ್ಲಿ ಸ್ವೆಲ್ಲಿಂಗ್ ಖಂಡಿತ ಇರುತ್ತೆ. ನಿಮ್ಮ ಅಳತೆಗೆ ತಕ್ಕಂತೆ ವುಡ್ಡನ್ನು ಕಟ್ ಮಾಡಿದ ನಂತರ ಡೋರ್ ಮತ್ತು ವಿಂಡೋ ಕೆಲಸನ ಸಣ್ಣಗೆ ಆರಂಭಿಸಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇನ್ನೂ ಕೂಡ ಅದು ಸೀಸನ್ ಆಗಬೇಕಾಗಿರುತ್ತೆ. ಅದನ್ನು ಗಾಳಿಗೆ ಸೀಸನ್ ಆಗೋದಕ್ಕೆ ಬಿಡಿ. ಈ ಮರವನ್ನು ಗಾಳಿಗೆ ಸೀಸನ್ ಮಾಡಬೇಕು ಅಂತಂದರೆ ಅದನ್ನು ಉದ್ದ ಮತ್ತು ಅಗಲವಾಗಿ ಜೋಡಿಸ್ಬೇಕು. ಒಂದ್ರ ಮೇಲೆ ಇಟ್ಟು ಜೋಡಿಸ್ಬೇಕಾಗುತ್ತೆ. ಆದರೆ ನಾವು ಮರದಿಂದ ಮರಕ್ಕೆ ಗ್ಯಾಪ್ ಕೊಟ್ಟಷ್ಟು ಒಳ್ಳೆಯದು. ಯಾಕೆಂದರೆ ಒಳಗಡೆ ಗಾಳಿ ಆಡಿದ್ರೆ ಮರ ಉತ್ತಮವಾಗಿ ಸೀಸನ್ ಆಗುತ್ತೆ. ಸ್ನೇಹಿತರೆ, ಈಗ ನಿಮಗೆ ಮರದ ಬಗ್ಗೆ ಕೆಲವೊಂದು ವಿಚಾರಗಳು ತುಂಬ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾವ ಮರ ಸ್ಟ್ರಾಂಗು, ಯಾವುದು ವೀಕು, ಯಾವುದು ಬಡ್ಜೆಟ್ ಫ್ರೆಂಡ್ಲಿ, ಯಾವುದು ಲೈಫ್ ಟೈಮ್ ಫ್ರೀ ಮೇಂಟೆನೆನ್ಸ್ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಇದರಿಂದ ನಿಮ್ಮ ಮನೆ ಬಾಗಿಲುಗಳು, ಕಿಟಕಿಗಳು ಲೈಫ್ ಟೈಮ್ ಸ್ಟ್ರಾಂಗ್ ಮತ್ತು ಬ್ಯೂಟಿಫುಲ್, ಜೊತೆಗೆ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಒಮ್ಮೆ ತಪ್ಪಾದ ಆಯ್ಕೆಗಳು ನಂತರ ಲೈಫ್ ಟೈಮ್ ರಿಗ್ರೆಟ್ ಆಗೋ ಥರ ಮಾಡುತ್ತೆ. ಜೊತೆಗೆ ಅದನ್ನ ಸರಿಪಡಿಸೋದು ತುಂಬ ಕಷ್ಟ. ಆಲೋಚನೆಗಳು ಆರೋಗ್ಯವಾಗಿದ್ದರೆ ಕನಸುಗಳು ನಿಮ್ಮದಾಗಿರುತ್ತೆ. ನಾನು ಕಳೆದ ವಿಡಿಯೋದಲ್ಲಿ ಮನಿ ಎಂಬ ಸ್ಕ್ಯಾಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಮನೆ ವಿಚಾರವಾಗಿ ಯಂಗ್ಸ್ಟರ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಮಲಾಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ನಿಮ್ಮ ಚೇತನ್ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.